ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾ ನಮ್ಮಲ್ಲಿ ಇರುವಂಥ 24 ಅವರ್ಸ್ನ ಯಾವ ರೀತಿ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಎಲ್ಲ ಕೆಲಸನೂ ಕರೆಕ್ಟಾಗಿ ಟೈಮ್ ಸರಿಯಾಗುತ್ತೆ ಮತ್ತು ನಮಗೂ ಟೈಮ್ ಸಿಗುತ್ತೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಟೈಮ್ ಕೊಡ್ಬೋದು. ನಮಗೇನಾದರೂ ಹಾಬೀಸ್ ಇದ್ದರೂ, ನಮಗೇನಾದರೂ ಬೇರೆ ಇಂಟ್ರೆಸ್ಟ್ ಇದ್ದರೂ ಕೂಡ ಅದಕ್ಕೂ ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಕೋಬೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಇರೋದು 24 ಅವರ್ಸೇ ಆಯಿತಾ. 24 ಗಂಟೆನ ನಾವು ಯಾವ ರೀತಿ ಯೂಸ್ ಮಾಡ್ಕೋತೀವಿ, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಟೈಮ್ ಸಿಗುತ್ತೆ. ನೋಡಿ, ಯಾವಾಗಲೂ ಕೆಲಸ ಮಾಡ್ತಾನೆ ಇದ್ದರೆ ನಮ್ಮದು ಬಾಡಿನೇ ಮಿಷಿನ್ ಅಲ್ಲ. ಯಾರೋ ಕಮೆಂಟ್ ಮಾಡಿದ್ರಿ, ಒಳ್ಳೆ ಮಿಷಿನ್ ಥರ ಕೆಲಸ ಮಾಡ್ತೀರಾ ಅಂತ. ಸೊ ಬೆಳಗ್ಗೆ ಹೊತ್ತು ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ನನಗೆ ಅನಿಸುತ್ತೆ ಒಳ್ಳೆ ಕೀ ಕೊಟ್ಟಿರೋ ಮಿಷಿನು ಗೊಂಬೆ ಥರ ಆಡ್ತಾ ಇರ್ತೀವಿ ಅಂತ. ಅದಾದಮೇಲೆ ಇದಾದಮೇಲೆ ಒಂದಾದಮೇಲೆ ಒಂದು ಕೆಲಸ ಆಗ್ತಾನೇ ಇರುತ್ತೆ. ಸೊ ಆ ರೀತಿ ಮಾಡ್ಕೋಬೇಕಾಗತ್ತೆ ಕೆಲವು ಸತಿ ಕಂಟಿನ್ಯೂಸ್ ಆಗಿ. ಆ ರೀತಿ ಒಂದು ಟೈಮಲ್ಲಿ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ರೆಸ್ಟ್ ಟೈಮ್ ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು. ಸಂಜೆ ಹೊತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಏಕೆಂದರೆ ನನಗೆ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಮ್ಯಾಕ್ಸಿಮಮ್ ಕೆಲಸ ಬೆಳಗ್ಗೆನೇ ಮುಗಿಸ್ಕೊಂಬಿಟ್ರೆ ಸಂಜೆ ಬರೋಷ್ಟರಲ್ಲಿ ತುಂಬಾ ಸುಸ್ತು. ಸ್ವಲ್ಪ ಸುಸ್ತಲ್ಲ, ಎಷ್ಟು ಸುಸ್ತು ಅಂದರೆ ಸಂಜೆ 4 ಗಂಟೆಗೆ ಬಂದಿದ ತಕ್ಷಣ ಸುಮ್ಮನೆ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಲೆವೆಲ್ಗೆ ಸುಸ್ತಾಗ್ತಿರುತ್ತೆ. ಬಟ್ ಆದರೆ ಸಂಜೆ ಮಾಡಬೇಕಾಗಿರೋ ರೊಟೀನ್ ಕೆಲಸಗಳಿರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು ಅಂದರೆ ಬೆಳಗ್ಗೆನೇ ಸ್ವಲ್ಪ ಮ್ಯಾಕ್ಸಿಮಮ್ ಕೆಲಸ ಮಾಡಿ ಮುಗಿಸಿ ಹೋಗ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಕ್ಳಿಗೆ ಓದಿಸ್ಬೋದು, ಕಾನ್ಸಂಟ್ರೇಟ್ ಮಾಡ್ಬೋದು. ಸಂಜೆನೂ ಬಂದು ಕೆಲಸ ಮಾಡ್ಕೊಳ್ತಾ ಇದ್ದರೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ನಾನು ಆ ರೀತಿ ಬೆಳಗ್ಗೆ ಒಂದಾದಮೇಲೆ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ನನ್ನ ಎಫರ್ಟ್ಸ್ನ ಗುರುತಿಸಿ ಸುಮಾರು ಜನ ಎಷ್ಟು ಸಾಂತ್ವನ ಹೇಳ್ತೀರಾ. ಓದ್ ವ್ಲಾಗಲ್ಲೂ ಅಷ್ಟೇ ತುಂಬ ನಿದ್ದೆ ಕೆಟ್ಟಿದೆ ಅಂತ ಹೇಳಿದ್ದಕ್ಕೆ ತುಂಬ ನಿದ್ದೆ ಕೆಡಬೇಡಿ, ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ದೀರಾ, ಬಟ್ ಆರೋಗ್ಯನೂ ನೋಡ್ಕೊಳ್ಳಿ ಅಂತ ತುಂಬ ಕನ್ಸರ್ನ್ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಇರ್ತೀರಾ, ಬಟ್ ಈ ವಿಡಿಯೋಗಳ ಮೂಲಕ ಒಂದು ಬಾಂಡಿಂಗ್ ಆಗಿರುತ್ತೆ, ರಿಲೇಷನ್ಶಿಪ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಯಾವಾಗಲೂ ಅಷ್ಟೇ, ನಾವು ಎಷ್ಟೇ ಏನೇ ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ 24 ಗಂಟೆ ಸಾಲಲ್ವೇನೋ ಅಂತ ಅನಿಸ್ತಾ ಇರುತ್ತೆ. ನಾನು ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀನಿ ಅಂದರೆ, ಎಷ್ಟೇ ಕೆಲಸ ಇದ್ದರೂ ಕೂಡ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡಿಕೊಳ್ಳೇಬೇಕು. ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ಅಂದರೆ ಏನು ಅಂತ ಎಷ್ಟೊಂದು ಜನ ಕೇಳ್ತಿರ್ತಾರೆ. ಮೀ ಟೈಮ್ ಅಂತ ಏನು ಅಂತ ಎಷ್ಟೊಂದು ಜನ ಗೊತ್ತಿರಲ್ಲ. ಕೆಲವು ಸತಿ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡೋದು ಕೂಡ ಮೀ ಟೈಮ್ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಮೊಬೈಲ್ ನೋಡೋಷ್ಟು ಕೆಟ್ಟ ಮೀ ಟೈಮು ಇನ್ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಮೀ ಟೈಮ್ ಅಂದರೆ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಥಿಂಕಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಾವೇನು ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ ಆ ಸ್ಟೇಟಸ್ ಅದರದ್ದು ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದನ್ನ ಮೀ ಟೈಮ್ ಅಂತ ಹೇಳ್ಕೊಬೋದು. ಅಂದರೆ ನಮಗೇನು ಇಷ್ಟ ಅದನ್ನು ಮಾಡ್ಕೊಳ್ಳೋವಂಥದ್ದು. ಸೊ ಫೋನಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಮೀ ಟೈಮು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ನಾನು ಏನೇನು ಮೀ ಟೈಮ್ ಮಾಡ್ಕೊಳ್ತೀನಿ ಅಂದರೆ, ನೋಡಿ, ಯಾವಾಗಲೂ ಅಷ್ಟೇ ಈ 24 ಅವರ್ಸಲ್ಲಿ ನಾವು 7 to 8 ಅವರ್ಸ್, 6 to 8 ಅವರ್ಸ್, ನಂದಂತೂ 5-6 ಅವರ್ಸ್ ನಾನು ಮಲ್ಕೋತೀನಿ. ಹೌಸ್ ವೈಫ್ಸ್ ಆಗಿದ್ದರೆ ಅಥವಾ ಬೇರೆ ಕಮಿಟ್ಮೆಂಟ್ಸ್ ಇಲ್ಲ ಅಂದರೆ 6 to 8 ಅವರ್ಸ್ ಮಲ್ಕೊಳ್ಳೇಬೇಕು. ಮಿನಿಮಮ್ 8 ಅವರ್ಸ್. ಅದಕ್ಕಿಂತ ಜಾಸ್ತಿ ಮಲ್ಕೊಂಡ್ರೆ ದೇಹಕ್ಕೂ ಒಳ್ಳೆಯದಲ್ಲ ಅಂತ ನಮಗೂ ಗೊತ್ತು, ಅದು ಬಾಡಿಗೂ ಒಳ್ಳೆಯದಲ್ಲ ಅಂತ. ಎಷ್ಟು ರೆಸ್ಟ್ ಮಾಡಬೇಕೋ ಅಷ್ಟು ಮಾಡಬೇಕು, ಬಟ್ ಅದಕ್ಕಿಂತ ಕಡಿಮೆನೂ ಮಾಡಬಾರ್ದು. ಕೆಲವು ಸತಿ ಒನ್ಸ್ ಇನ್ ಎ ವೈಲ್ ಆಗೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. 5 ಅವರ್ಸ್ ಮಲಗಿರ್ತೀವಿ, 6 ಅವರ್ಸ್ ಮಲಗಿರ್ತೀವಿ. ಸಂಡೇಸ್ ಬೇಕಾದರೆ 9 ಅವರ್ಸು ಮಲಗಿರ್ತೀವಿ. ಯಾವಾಗಾದ್ರು ಒಂದೊಂದು ಸತಿ ಆ ಥರ ಏನಾಗಲ್ಲ. ರೆಗ್ಯುಲರಾಗಿ ನಾವು 6 to 8 ಅವರ್ಸ್ ಮಲ್ಕೋಬೋದು. ಇಷ್ಟೇ ಮಲ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಸುಮಾರು ಕಡೆ ಓದಿದ್ದೀನಿ, ಆಮೇಲೆ ಸುಮಾರು ಕಡೆ ಕೇಳಿದ್ದೀನಿ. ಏನು ಹೇಳ್ತಾರೆ ಅಂದರೆ, ಕ್ವಾಲಿಟಿ ಸ್ಲೀಪ್ ಒಂದು 6 ಅವರ್ಸ್ ಮಾಡಿದ್ರೂ ಕೂಡ ನೆಮ್ಮದಿಯಾಗಿ ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಿ. ಯಾವ ಯೋಚನೆ ಬರದೆ, ಯಾವ ಡಿಸ್ಟರ್ಬೆನ್ಸ್ ಮಾಡಿದ್ರೆ, ಈವನ್ ವಾಶ್ರೂಮ್ಗೂ ಎದ್ದೇಳ್ತೇನೆ 6 ಅವರ್ಸು ಕರೆಕ್ಟಾಗಿ ಮಲ್ಕೊಂಡ್ರೂ ಕೂಡ ಬೆಳಗ್ಗೆ ಫ್ರೆಶ್ಶಾಗಿ ಎದ್ದೇಳ್ಬೋದು. ಬಾಡಿಗೆ ಅಷ್ಟು ರೆಸ್ಟ್ ಸಾಕು ಅಂತಲೇ ಹೇಳ್ತಾರೆ. ಅಂದರೆ ನನ್ನ ಕೇಸಲ್ಲೇ ನಾನು ಏನು ಹೇಳ್ಬೋದು ಅಂದರೆ, ರಾತ್ರಿ 12 ಗಂಟೆಗೆ ಮಲ್ಕೊಂಡ್ರು ಕೂಡ ಅಥವಾ 11 ಗಂಟೆಗೆ ಮಲ್ಕೊಂಡ್ರು ಕೂಡ 4:30-5 ಗಂಟೆಗೆ ಎದ್ರೂ ನನಗೇನೂ ಅನಿಸಲ್ಲ. ಯಾಕೆಂದರೆ ಬಾಡಿ ನನಗೆ ಆ ಲೈಫ್ ಸ್ಟೈಲ್ಗೆ ಒಗ್ಗೋಗಿದೆ. ನಾವು ಹೇಗೆ ನಮ್ಮ ಬಾಡಿನ ಟ್ರೈನ್ ಮಾಡ್ತೀವಿ ಅದ್ರ ಪ್ರಕಾರ ಟ್ರೈನ್ ಆಗ್ತಾ ಇರುತ್ತೆ, ಆಯಿತಾ. ಸೊ ಇಲ್ಲ, ನಿಮಗೆ ಟೈಮ್ ಇದೆ ಅಂದರೆ ನೆಮ್ಮದಿಯಾಗಿ 8 ಅವರ್ ನಿದ್ದೆ ಮಾಡಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ತುಂಬ ಟೈಮ್ ಕನ್ಸ್ಟ್ರೇಂಟ್ ತುಂಬ ಕಡಿಮೆ, ಟೈಮ್ ಮ್ಯಾನೇಜ್ಮೆಂಟ್ ಕಡಿಮೆ ಅಂದರೆ ಸ್ವಲ್ಪ ನಿದ್ದೆಯಲ್ಲಿ ಕಾಂಪ್ರಮೈಸ್ ಹಾಕ್ಕೋಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಇವತ್ತಿನ ವ್ಲಾಗಲ್ಲಿ ನಾನು
ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆವರೆಗೂ ನಿದ್ದೆ ಟೈಮ್ ಅಂತ ಇಟ್ಟಿದ್ದೀನಿ. ಆ ರೀತಿ ನಿದ್ದೆ ಟೈಮಲ್ಲಿ ಅಂತ ಇಟ್ಟಾಗ ಬೇರೆ ಎಲ್ಲ ಕೆಲಸಗಳು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟೈಮ್ನೂ ಹೇಳ್ತಾ ಹೋಗ್ತೀನಿ, ಯಾವ ಟೈಮ್ಗೆ ಏನು ಹೆಂಗೆ ಮ್ಯಾನೇಜ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಕೋಬೋದು, ಆಯ್ತನಾ. ಸೊ ರಾತ್ರಿ 10ಇಂದ ಬೆಳಗ್ಗೆ 5 ಗಂಟೆವರೆಗೂ ಸ್ಲೀಪಿಂಗ್ ಟೈಮು. ನೆಮ್ಮದಿಯಾಗಿ ಮಲ್ಕೊಂಬಿಡಿ. ರಾತ್ರಿ ನೀರು ಕುಡಿಬೇಕು ನಿಜ, ಆದರೆ ಇನ್ನೇನು ಮಲ್ಕೋತೀರಾ ಅನ್ನೋವಾಗ 1 ಅವರ್ ಮೊದಲು ನೀರು ಕುಡಿಯೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ನಿದ್ದೆನೂ ಡಿಸ್ಟರ್ಬ್ ಮಾಡುತ್ತೆ. ಸೊ 1 ಅವರ್ ಮೊದಲು ಅಥವಾ ಅರ್ಧ ಗಂಟೆ ಮೊದಲು ನೀರನ್ನು ಕುಡಿದು ವಾಶ್ರೂಮ್ನ ಯೂಸ್ ಮಾಡಿ ಮಲ್ಕೊಂಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ರೆಸ್ಟ್ ಏನು ಟೈಮ್ ಇದೆಯಲ್ಲ, ಈಗ 68 ಅವರ್ಸ್ 7 ಅವರ್ಸ್ ಮಲ್ಕೊಂಡಿದ್ದೀರಾ ಅಂದ್ರೂ 17 ಅವರ್ಸು ಬಾಡಿನ ಫುಲ್ ಸ್ಟ್ರೇನ್ ಮಾಡಿದರೆ ಮಾತ್ರ ಈ 7 ಅವರ್ಸು ಸೌಂಡ್ ಸ್ಲೀಪ್ ಅಂದರೆ ಒಳ್ಳೆ ಗಾಢವಾದ ನಿದ್ರೆ ಅಂತೀವಲ್ವ, ಅದು ಬರೋಕ್ಕೆ ಸಾಧ್ಯ. ಈ 17 ಅವರ್ಸು ನಾವು ರಿಲ್ಯಾಕ್ಸ್ ಮಾಡಿಕೊಂಡು ಮಧ್ಯಾಹ್ನನೂ ಮಲ್ಕೊಂಡಿದ್ದೀವಿ, ಮಧ್ಯಾಹ್ನನೂ ಒಂದು 3-4 ಅವರ್ಸ್ ಮಲ್ಕೊಂಡಿದ್ದೀವಿ ಅಂದರೆ ರಾತ್ರಿ ಹೊತ್ತು ತುಂಬಾ ಒದ್ದಾಡಬೇಕಾಗತ್ತೆ. ಸೊ ಆ 7 ಅವರ್ಸು ನಿಮಗೆ ಒಳ್ಳೆ ನಿದ್ದೆ ಬರಬೇಕು ಅಂದರೆ ಈ 17 ಅವರ್ಸು ಕರೆಕ್ಟಾಗಿ ನಾವು ವರ್ಕ್ ಮಾಡಬೇಕಾಗುತ್ತೆ, ಬಾಡಿನ ಸ್ಟ್ರೇನ್ ಮಾಡ್ಕೋಬೇಕಾಗತ್ತೆ, ಆಯಿತಾ. 10 to 5 ನಿದ್ದೆ ಆದಮೇಲೆ 5 o'clock ಕರೆಕ್ಟಾಗಿ ಎದ್ದೇಳಬೇಕು. ನಾವು ಹೆಂಗೆ ಅಭ್ಯಾಸ ಮಾಡ್ಕೋಬೇಕು ಅಂದರೆ 4:45ಗೆ ನಾನೊಂದು ಅಲಾರಾಮ್ ಇಟ್ಟಿರ್ತೀನಿ. 4:30ಗೆ ಎದ್ದೇಳಬೇಕು ಅಂದರೆ 4:15ಗೆ ಅಲಾರಾಮ್ ಇಟ್ಟಿರ್ತೀನಿ. ಎದ್ದಿದ ತಕ್ಷಣ ಅಲಾರಾಮ್ ಆಗಿದ ತಕ್ಷಣ ತಟ್ಟಂತ ಎದ್ದು ಕೂತ್ಕೊಳ್ಳಲ್ಲ, ಸ್ವಲ್ಪ ಹೊತ್ತು ಎಚ್ಚರ ಮಾಡ್ಕೋತೀನಿ ನನಗೆ ನಾನು. ಕೆಲವು ದಿನಗಳಾದಮೇಲೆ ಆ ಅಲಾರಾಮು ನೆಸೆಸಿಟಿ ಇರಲ್ಲ, ಆಟೋಮೆಟಿಕ್ಕಾಗಿ ಬಾಡಿ ಅದಕ್ಕದೇ ಎದ್ದೇಳಿಸ್ಬಿಡುತ್ತೆ. ಮೊನ್ನೆನೂ ಹಾಗೆ ಆಗಿದ್ದು, ನನಗೆ ನಿದ್ದೆ ಬೇಕಿತ್ತು, 1:30ಗೆ ಮಲಗಿದ್ದೀನಿ, ಬಟ್ ನೆಕ್ಸ್ಟ್ ಡೇ ನಾನು 5:30ಗೆ ಎದ್ದೇಳೋಣ ಅಂದರೂ ನನ್ನ ಬಾಡಿ ಸಪೋರ್ಟ್ ಮಾಡ್ತಿಲ್ಲ. 4:30 ಅಷ್ಟೊತ್ತಿಗೆ ಬಾಡಿ ಅಂದರೆ ಎಚ್ಚರ ಆಗೋಗುತ್ತೆ, ನಿದ್ದೆ ಮಾಡಬೇಕು ಅಂದರೂ ಅಂದರೆ ಬರಲ್ಲ, ಆಯಿತಾ. ದಿನ ಎದ್ದು ಅಭ್ಯಾಸ ಆಗೋಗಿರುತ್ತಲ್ಲ, ಆ ರೀತಿ ಆಗ್ತಾ ಇರುತ್ತೆ. ನೆಕ್ಸ್ಟ್ 5 ಗಂಟೆಗೆ ಎದ್ದಾಗ 5 to 6ನ ಮೀ ಟೈಮ್ ಅಂತ ಇಟ್ಕೊಳ್ಳಿ. ಈ ಮೀ ಟೈಮಲ್ಲಿ ಎದ್ದ ತಕ್ಷಣ ವಾಶ್ರೂಮ್ ಯೂಸ್ ಮಾಡೋದು, ಬ್ರಷ್ ಮಾಡಿ ಅಥವಾ ಬ್ರಷ್ಗೆ ಮೊದಲೇ ನೀರು ಕುಡಿಯೋಂಥದ್ದು, ಅದನ್ನು ತುಂಬ ಒಳ್ಳೆಯದು ಅಂತ ಆಯುರ್ವೇದದಲ್ಲೂ ಹೇಳ್ತಾರೆ. ಬಾಯಲ್ಲಿ ಮಲ್ಕೊಂಡಿದ್ದಾಗ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತಂತೆ, ಅದನ್ನು ನೀರು ಸಮೇತ ನಮ್ಮ ಹೊಟ್ಟೆಗೆ ಕಳಿಸೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ತಾರೆ. ನಿಮ್ಗೆ ಆ ಅಭ್ಯಾಸ ಇಷ್ಟ ಇಲ್ಲ ಅಂದರೆ ಬ್ರಷ್ ಮಾಡಿ ನೀಟಾಗಿ ಬಾಯೆಲ್ಲ ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಬೇಕಾದರೆ ಬೆಚ್ಚಗಿರೋ ನೀರನ್ನು ಫಸ್ಟ್ ಕೆಲಸ ಅದೇ ಮಾಡಬೇಕಾಗಿರೋದು, ಬೆಚ್ಚಗಿರೋ ನೀರನ್ನ ಕುಡಿಯೋದ್ರಿಂದ. ಈಗ ನೋಡಿ, ಎಷ್ಟೋ ಸರಿ ನೀವು ಯೋಚನೆ ಮಾಡಿ, ನಮ್ಮ ಫುಲ್ಲು ಡೈಜೆಸ್ಟಿವ್ ಸಿಸ್ಟಮ್ ಬಂದು ಮೌತಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಬಾಯಿಂದ ನಾವು ಊಟ ಮಾಡಿರ್ತೀವಿ, ಬಾಯೇ ಅಷ್ಟು ಸ್ಮೆಲ್ ಬರುತ್ತೆ ಅಂದರೆ ಆ ಫುಡ್ಡೆಲ್ಲ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗಿರುತ್ತೆ. ನಮಗೆ ಬಾಯಿಂದ ಸ್ಮೆಲ್ ಬರುತ್ತೆ, ಅದಕ್ಕೆ ನಾವು ಬ್ರಷ್ ಮಾಡ್ತೀವಿ, ಬಟ್ ಹೊಟ್ಟೆಲಿಂದ ಹೆಂಗೂ ಸ್ಮೆಲ್ ಬರಲ್ಲ ಅಂತ ನಾವು ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಸೊ ಹೊಟ್ಟೆ ಕಂಡೀಷನ್ನು ಯಾವಾಗಲೂ ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿರಬೇಕು ಅಂದರೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದ್ರಿಂದ, ಅದೊಂದು ಪೈಪು ಅಂತ ತಿಳ್ಕೊಳ್ಳಿ, ಡೈಜೆಸ್ಟಿವ್ ಸಿಸ್ಟಮ್ ಒಂದು ಪೈಪು ಅಂತ ತಿಳ್ಕೊಂಡ್ರೆ ಅದನ್ನು ಫಸ್ಟ್ ನೀಟ್ ಮಾಡಬೇಕು. ಬಿಸಿನೀರು ಕುಡಿಯೋದ್ರಿಂದ ನೀಟಾಗಿ ಅದು ಮೋಷನ್ ಏನಾದರೂ ಇದ್ದರೆ ಡರ್ಟು, ಟಾಕ್ಸಿನ್ಸು, ಅನ್ಡೈಜೆಸ್ಟೆಡ್ ಫುಡ್ಡು ಎಲ್ಲನೂ ನೀಟಾಗಿ ಮೋಷನಲ್ಲಿ ಹೊಟ್ಟೋಗುತ್ತೆ. ಇಲ್ಲ ನಾವು ಏನೂ ಬಿಸಿನೀರು ಕುಡಿತಾ ಇಲ್ಲ, ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅಂದರೆ ಅಲ್ಲಲ್ಲಿ ನಿನ್ನೆದು ಮೊನ್ನೆದು ಎಲ್ಲ ಹಾಗೇ ಇರುತ್ತೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ. ಸೊ ಅದು ಬಂದು ನಿಮಗೆ ಹೊಟ್ಟೆ ಇನ್ಫೆಕ್ಷನ್ ಆಗ್ಬೋದು, ಹುಳಿ ತೇಗಿ ಬರುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಸೊ ಒಂದು ಸಿಂಪಲ್ ಸ್ಟೆಪ್ಪು, ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಕ್ಲಿಯರ್ ಆಗಿ ಹೊಟ್ಟೆ ಎಲ್ಲ ಕ್ಲಿಯರ್ ಆಗುತ್ತೆ. ಇನ್ನೊಂದು ಹೇಳಲ್ಲ, ಆ ಹೊಟ್ಟೆ ಕ್ಲಿಯರ್ ಆದರೆ ಮೈಂಡು ಚೆನ್ನಾಗಿ ವರ್ಕ್ ಆಗುತ್ತೆ, ಕನೆಕ್ಷನ್ಸ್ ಇರುತ್ತೆ ಯಾವಾಗಲೂ ಕೂಡ. ಸೊ ನಾವು ಏನಾದರೂ ಹೊಟ್ಟೆಲಿ ತಿಂದರೆ ತಾನೇ, ಈಗ ಫಾರ್ ಎಕ್ಸಾಂಪಲ್ ಹಸುವಾಗ್ತಿದ್ರೆ ತಲೆಯಲ್ಲಿ ಕೋಪ ಬರ್ತಾ ಇರುತ್ತೆ, ತಲೆ ಓಡಲ್ಲ. ಸೊ ಹೊಟ್ಟೆ ತುಂಬ ಇದ್ದರೆ ಎನರ್ಜಿ ಇರುತ್ತೆ, ತಲೆ ಓಡ್ತಾ ಇರುತ್ತೆ, ಕಾಮಾಗಿ ಥಿಂಕ್ ಮಾಡ್ತೀವಿ. ಸೊ ಯಾವಾಗಲೂ ಲಿಂಕ್ ಇದ್ದೇ ಇರುತ್ತೆ. ಯಾವಾಗಲೂ ಅಷ್ಟೇ ಎದ್ದಿದ ತಕ್ಷಣ 5 to 6 ನಮ್ಮ ಟೈಮು ಅಂತ ಅಂದಾಗ ಫಸ್ಟು ಬಿಸಿನೀರು ಕುಡಿಯೋದ್ರಿಂದನೇ ದಿನಾನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ನಿಮಗೆ ಹೆಂಗೆ ಅಭ್ಯಾಸನೂ ನೋಡ್ಕೊಳ್ಳಿ. ಬೆಳಗ್ಗೆನೇ ಸ್ನಾನ ಮಾಡಿ ಅಭ್ಯಾಸ ಇದ್ದರೆ ತುಂಬ ಒಳ್ಳೆಯದದು. ಬಟ್ ಚಳಿಗೆ ನಾನಂತೂ ಮಾಡಲ್ಲ ಫ್ರೆಂಡ್ಸ್. ಏನಕ್ಕೆ ಅಂದರೆ ನಾನು ಫ್ರೆಶ್ ಆಗಿ ಸ್ವಲ್ಪ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಎದ್ದಿದ ತಕ್ಷಣ ಬ್ರಷ್ ಮಾಡಿ ಮುಖ ಎಲ್ಲ ತೊಳ್ಕೊಂಡು ನೀರು ಕುಡಿದು ಅದೆಲ್ಲ ಆಗಿದ ತಕ್ಷಣ ನನಗೆ ಮೀ ಟೈಮು ಅಂದರೆ ವಾಕಿಂಗ್ ಮಾಡ್ತೀನಿ. ನನ್ನ ಕೈಲಿ ಯೋಗನೂ ಮಾಡೋಕ್ಕಾಗ್ತದೆ, ಟೈಮ್ ಆಗ್ತಿಲ್ಲ, ಎಕ್ಸಸೈಸು ಮಾಡೋಕ್ಕಾಗ್ತದೆ. ಎಕ್ಸಸೈಸ್ ಅಂದರೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ತೀನಿ ಯಾವಾಗಾರು, ಬಟ್ ರೆಗ್ಯುಲರಾಗಿ ಮಾಡಲ್ಲ. ನಿಮ್ಮ ಹತ್ರ ಸುಳ್ಳು ಹೇಳ್ತೀನಿ, ನಾನು ಡೈಲಿ ಎಕ್ಸಸೈಸ್ ಮಾಡ್ತೀನಿ ಅಂತ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ವಾಕಿಂಗ್ ಮಾತ್ರ ಡೈಲಿ ಮಾಡ್ತಾ ಇರ್ತೀನಿ. ಮಿನಿಮಮ್ 20 to 30 ಮಿನಿಟ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ. 5ರಿಂದ
5:20ವರೆಗೂ ನೀವು ವಾಶ್ರೂಮ್ ಯೂಸ್ ಮಾಡಿ, ಬ್ರಷ್ ಮಾಡಿ, ಮುಖ ತೊಳ್ಕೊಂಡು, ನೀರು ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಷ್ಟರಲ್ಲಿ 5:20 ಆಗಿರುತ್ತೆ. 5:20ಇಂದ ನಿಮ್ಮ ಮೀ ಟೈಮು. ಸೊ ನೀವು ಜರ್ಕಿನ್ನು ಅದು ಇದು ಹಾಕ್ಕೊಂಡು ಸ್ವಲ್ಪ ಪ್ಯಾಕ್ ಎಲ್ಲ ಮಾಡಿಕೊಂಡು ವಾಕಿಂಗ್ ಮಾಡುವಂಥದ್ದು, ಅಥವಾ ಮನೆಯಲ್ಲೇ ಮಾಡ್ತೀರಾ ಎಕ್ಸಸೈಸು ಅಂತಂದರೆ ಮನೆಯಲ್ಲೇ ಮಾಡುವಂಥದ್ದು, ಯೋಗ ಮಾಡುವಂಥದ್ದು. ನಿಮಗೆ ಟೈಮ್ ಇದೆ ಅಂದರೆ ನಿಮಗೋಸ್ಕರ ನಿಮಗೆ ಟೈಮ್ ಕೊಡಲೇಬೇಕು ನೀವು. 1 ಅವರ್ ಅದು ಏನು ಹೇಳ್ತಾರೆ ಅಂದರೆ 1 ಅವರ್ ನೀವು ಬಾಡಿಗೆ ಟೈಮ್ ಕೊಟ್ಟರೆ ಇನ್ನೂ 23 ಗಂಟೆ ಬಾಡಿ ನಿಮಗೆ ಸಪೋರ್ಟ್ ಮಾಡುತ್ತಂತೆ. ಆ 1 ಅವರ್ ಬಾಡಿಗೆ ನೀವು ಸ್ಪೆಂಡ್ ಮಾಡಲೇಬೇಕು. ಆ ಬಾಡಿನ ನೀವು ನೋಡ್ಕೊಳ್ಳೇಬೇಕು. ಸೊ 5 to 6 ಬಂದು ಮೀ ಟೈಮು. ನನಗೇನಿಷ್ಟ ಅಂದರೆ ಯಾವಾಗಲೂ ನೇಚರ್ ಜೊತೆ ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಹೊರಗಡೆ ಹೊರ್ಟೋಗ್ತೀನಿ, ಚಳಿ ಆಗ್ತಿರತ್ತೆ, ಮಲ್ಕೋಬೇಕು ಅನಿಸ್ತಿರತ್ತೆ, ಎದ್ದೇಳಬೇಕಲ್ಲೂ ಅಷ್ಟೇ, ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಆಮೇಲೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ತುಂಬ ಕೆಲಸಗಳು, ಆ ಒತ್ತಡದಲ್ಲಿ ಕೆಲಸ ಮಾಡೋದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಎದ್ದು ಬಿಡ್ತೀನಿ, ಹೊರಗಡೆ ಹೋಗಿ ನೀಟಾಗಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದ ತಕ್ಷಣವೇ 1-2 ನಿಮಿಷ ಕೂತಿರ್ತೀನಿ ಅಷ್ಟೇ, ಆಯಿತಾ. ವಾಕಿಂಗ್ ಮುಗಿಸ್ಕೊಂಬಂದು 5 to 6 ಇದು ಕೆಲವು ಸತಿ ನಾನು 4:30ಗೆ ಎದ್ದಾಗ ಟೈಮ್ ಅದ್ರ ಪ್ರಕಾರ ಅಡ್ಜಸ್ಟ್ ಮಾಡ್ಕೋತೀನಿ. 4:30ಗೆ ಎದ್ದರೆ 5:15ವರೆಗೂ ನನ್ನ ಟೈಮ್, 1 ಅವರ್ ನನಗೆ ಮೀ ಟೈಮ್ ಅಂತ ಕೊಟ್ಬಿಡ್ತೀನಿ. ನಾನು 4 ಗಂಟೆಗೆಲ್ಲ ಯಾವಾಗ ಎದ್ದೇಳ್ತೀನಿ ಅಂದರೆ ಚಪಾತಿ ಮಾಡಬೇಕು, ಕೆಲವು ಸತಿ ನಾನು ಕ್ಲಾಸಿಗೆ ಒಂದು ಸತಿ ಗ್ಲ್ಯಾನ್ಸ್ ಮಾಡ್ಕೋಬೇಕು, ಮಕ್ಕಳಿಗೆ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡಬೇಕು, ಬಟ್ಟೆ ಮಡಚಿರಲ್ಲ ರಾತ್ರಿ ಏನಾದರೂ ವರ್ಕ್ ಪೆಂಡಿಂಗ್ ಇದೆ ಅಂದರೆ ಬೇಗ ಮಲ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬಿಡ್ತೀನಿ. ಸೊ ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ ನನ್ನ ಟೈಮಿಂಗ್ಸ್ನ. ನೆಕ್ಸ್ಟು 6 to 7 ಬಂದು ಬ್ರೇಕ್ಫಾಸ್ಟಿಗೆ ಅಂತ ಟೈಮ್ ಇಡ್ತಾ ಇದ್ದೀನಿ ನಾನು. ಇದು ವರ್ಕಿಂಗ್ ವಿಮೆನ್ಗೆ ಸ್ವಲ್ಪ ಚೇಂಜಸ್ ಆಗುತ್ತೆ. 6 to 8, 9:30 ನಿಮ್ಮ ವರ್ಕ್ ಟೈಮಿಂಗ್ಸ್ ಪ್ರಕಾರ ನೀವು ಅಡುಗೆ, ತಿಂಡಿ, ಕಿಚನ್ ಕ್ಲೀನಿಂಗು, ಕಸ ಗುಡಿಸೋದು, ನೆಲ ಒರೆಸೋದು ಎಲ್ಲ ಆಟೋಮ್ಯಾಟಿಕ್ಕಾಗಿ ನಾವು ಒಂದು ಪ್ರೆಷರಲ್ಲೇ ಮಾಡ್ತಾ ಇರ್ತೀವಿ. ವರ್ಕಿಂಗ್ ವಿಮೆನ್ಗೆ ಸ್ವಲ್ಪ ಚೇಂಜ್ ಆಗುತ್ತೆ. ನಾವು ವರ್ಕಿಂಗ್ ಆದರೆ ಮಾತ್ರ ಮ್ಯಾಕ್ಸಿಮಮ್ ನಾವು ಬೆಳಗ್ಗೆನೇ ಕೆಲಸ ಮಾಡಿ ಮುಗಿಸಿ ಹೊರಟೋದ್ರೆ ನಮಗೊಂಥರ ಬೆನಿಫಿಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಡಬಲ್ ಡ್ಯೂಟೀಸ್ ಮಾಡ್ತಾ ಇರ್ತೀವಿ. ಅಲ್ಲೂ ಕೆಲಸದ ಡ್ಯೂಟಿಯಲ್ಲೂ ನಾವು ಕೂರಿಸ್ಕೊಂಡು ಯಾರೂ ಸಂಬಳ ಕೊಡಲ್ಲ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲೂಬಾರ್ದು. ಅಲ್ಲೂ ನಾವು ಕರೆಕ್ಟಾಗಿ 100% ಕ್ವಾಲಿಟಿ ವರ್ಕ್ ಕೊಡಬೇಕು. ಮನೆಯಲ್ಲೂ ಅಷ್ಟೇ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಒಳ್ಳೆ ಮಿಷಿನ್ ಥರನೇ ಕೆಲಸ ಮಾಡ್ಕೋಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ. ನಾವು ರಿಲ್ಯಾಕ್ಸ್ ಆಗಿ 10 ಗಂಟೆಗೆ ಹೋಗ್ಬೋದು, ಅಥವಾ IT ಪ್ರೊಫೆಷನಲ್ಲಿ ಇರ್ತೀರಾ ಅಂದರೆ 10:30ಗೆ ಲಾಗಿನ್ ಆಗ್ಬೋದು. ಸೊ ಅದ್ರ ಪ್ರಕಾರ ನೀವು ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೋದು. ನಾನೊಂದು ಸ್ಟ್ಯಾಂಡರ್ಡ್ ಟೈಮ್ನ ಹೇಳ್ತಾ ಇದ್ದೀನಿ. 6 to 7 ಬ್ರೇಕ್ಫಾಸ್ಟಲ್ಲಿ ಚಾಪಿಂಗ್ ಇರ್ಬೋದು, ಒಗ್ಗರಣೆ ಹಾಕೋದಿರ್ಬೋದು, ದೋಸೆ ಇರ್ಬೋದು, ಪಲ್ಯ ಇರ್ಬೋದು, ಎಲ್ಲ 1-1.25 ಗಂಟೆಲಿ ಮುಗಿದೋಗುತ್ತೆ. ಸೊ ಮ್ಯಾಕ್ಸಿಮಮ್ ನಾನು 6 to 7 1 ಅವರ್ ಕೊಟ್ಟಿದ್ದೀನಿ. ಇದರಲ್ಲಿ ಸ್ಲ್ಯಾಬ್ ಕ್ಲೀನಿಂಗೂ ಇನ್ಕ್ಲೂಡ್ ಆಗುತ್ತೆ. ಓಕೆನಾ. 6 to 7 ಬ್ರೇಕ್ಫಾಸ್ಟ್ ಮಾಡಿ, ಆಮೇಲೆ 7ಇಂದ 7:30ಗೆ ಮಕ್ಕಳು ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಅಂದರೆ ಅವ್ರ ಬಾಕ್ಸ್ಗಳನ್ನ ಕಟ್ಕೊಡಿಸೋದು, ಮತ್ತು ವಾಟ್ರ್ ಬಾಟಲ್ಸು, ಇದೆಲ್ಲ ಕೆಲಸಗಳು ಆ ಟೈಮಲ್ಲಿ ಮುಗಿಸ್ಕೊಬಿಡ್ಬೇಕು. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾರೆ ಅಂದರೆ ನೀವೇನು ಮಾಡಬೇಕು ಅಂದರೆ ಆ ಟೈಮಲ್ಲೇ ಅಡುಗೆ ಮಾಡ್ತಾ ಪಾತ್ರೆ ತೊಳಿತಾ ಅಂತೂ ನಿಂತ್ಕೋಬೇಡಿ. ಕೆಲಸ ಮ್ಯಾನೇಜ್ ಆಗುತ್ತೆ ಅಂದರೆ ತೊಳಿಬೋದು, ತಪ್ಪೇನಿಲ್ಲ. ಬಟ್ ಮ್ಯಾಕ್ಸಿಮಮ್ ನಮಗೆ ಹೆಂಗಿರುತ್ತೆ, ಒಂದು ಬಾಕ್ಸು ಕರೆಕ್ಟಾಗಿದೆಯಾ ಎಲ್ಲ ನಿಮ್ಮ ಸ್ಲ್ಯಾಬ್ ಮೇಲೆ ಇಟ್ಕೊಳ್ಳಿ. ಆ ಟೈಮಲ್ಲಿ ಎಷ್ಟು ಪೀಕ್ ಟೈಮ್ ಆಗಿರುತ್ತೆ ಅಂದರೆ ಕರೆಕ್ಟಾಗಿ ಬಾಕ್ಸ್ನ ಕಟ್ಟಿ ಅವ್ರಿಗೆ ಒಂದು ಟವಲ್ನ ಹಾಕಿ, ಚಿಕ್ಕ ಟವಲ್ಸ್ ಇರುತ್ತಲ್ಲ, ನ್ಯಾಪ್ಕಿನ್ಸು, ಅದನ್ನು ಹಾಕಿ ಕಳಿಸೋಂಥದ್ದು, ಇದೆಲ್ಲ ರೆಡಿ ಇದೆಯಾ ಅಂತ ನೋಡ್ಕೊಳ್ಳೋವಂಥದ್ದು. 7 to 8, 6 to 7 ಬಂದು ಆ ಟೈಮ್ ಸ್ಪೆಂಡ್ ಮಾಡಿ. ತುಂಬ ಕಿಚನ್ನ ಕ್ಲೀನಾಗಿ ಇಟ್ಕೊಳ್ಳೋದು, ಇದೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಯಾವ ವರ್ಕ್ಗೆ ನಾವು ಟೈಮ್ನ ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದು ಅಂತ ಅನ್ನೋದು ಇಂಪಾರ್ಟೆಂಟು. ಸೊ 6 to 7 ಬಂದು ಅದನ್ನು ಮಾಡ್ಕೊಳ್ಳಿ. ಮಕ್ಕಳು ಎಲ್ಲ ಬೇಗ ಹೋಗ್ತಾರೆ ಅಂದರೆ ಆ ಟೈಮ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನಿಧಾನಕ್ಕೆ ಹೋಗ್ತಾರೆ ಅಂದರೆ ಬೇಕಾದ್ರೆ ಕ್ಲೀನ್ ಮಾಡಿಕೊಂಡು ಎಲ್ಲ ಅಡುಗೆಗೆ ಟಿಫನ್ ಎಲ್ಲ ಮಾಡ್ಕೋಬೋದು ನಿಧಾನಕ್ಕೆ. 6 to 7 ಬ್ರೇಕ್ಫಾಸ್ಟ್ ಟೈಮ್ ಆಗಿದ ತಕ್ಷಣ 7 to 8, 7:30ವರೆಗೂ ನೀವು ಬೇಕಾದ್ರೆ ಮಕ್ಕಳಿಗೆ, ಹಸ್ಬೆಂಡ್ಗೆ ಟೈಮ್ ಸ್ಪೆಂಡ್ ಮಾಡಿ. 7:30ಇಂದ 8:15, 8:30 ಆ ಥರ ನಾವು ಕರೆಕ್ಟಾಗಿ ಕಿಚನ್ನ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಇನ್ ಕೇಸ್ ನೀವು ವರ್ಕಿಂಗ್ ಇಲ್ಲ ಅಂದರೆ ಅಡುಗೆನೂ ಮಾಡಿ ಮುಗಿಸಿರ್ಬೇಕಾಗತ್ತೆ. ಇಲ್ಲ ಏನೂ ಅರ್ಜೆಂಟ್ ಇಲ್ಲ ಅಂದರೆ 7 to 8, 8:30 ಕಿಚನ್ನ ಕ್ಲೀನ್ ಮಾಡಿ, ಆ ತಿಂಡಿಗೆ ಏನೇನು ಯೂಸ್ ಮಾಡಿರ್ತೀವಿ ಅದೆಲ್ಲ ಪಾತ್ರೆ ಎಲ್ಲ ತೊಳೆದು, ಏನೇನು ಯೂಸ್ ಮಾಡಿರ್ತೀವಿ ಅದನ್ನೆಲ್ಲ ಬಾಕ್ಸ್ನೆಲ್ಲ ಒರೆಸಿ ಅದರ ಜಾಗದಲ್ಲಿ ಅದನ್ನು ಇಟ್ಬಿಟ್ಟು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿಕೊಂಡು ಮಾರ್ನಿಂಗ್ ಶಿಫ್ಟು ಮುಗ್ದಂಗೆ, ಅಂದರೆ ಒಂದು ಟಿಫನ್ ಮುಗಿಸಿದ್ರೆ ಮಾರ್ನಿಂಗ್ ಶಿಫ್ಟು ನೀಟಾಗೆಲ್ಲ ಕಿಚನ್ ಮಾಡಿ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಬಂದುಬಿಡ್ಬೇಕು. ನೆಕ್ಸ್ಟ್ ಬಂದು ನಿಮಗೆ
ಸ್ನಾನ ಮಾಡಬೇಕಾ ಟೈಮಲ್ಲಿ ಅಂತ ಏನಾದರೂ ತುಂಬ ಸ್ಟ್ರೈನ್ ಆಗಿದೆ, ಸ್ನಾನ ಮಾಡಬೇಕು ಅಂತ ಅನಿಸ್ಕೊಂಡಾಗ ನಾನೇನು ಮಾಡ್ತೀನಿ ಅಂದರೆ ಯಾವಾಗ್ಲೂ ಕೆಲವು ಸತಿ ಸ್ನಾನ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸ್ಬೋದು. ನಿಮ್ಮ ಅಭ್ಯಾಸ ಹೆಂಗಿರುತ್ತೋ ಹಂಗೆ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಎಲ್ಲ ಕೆಲಸ ಮುಗಿಸಿ ಒಂದು ಸತಿಗೆ 7:45 ಅಥವಾ 7:40ಕ್ಕೆ ಸ್ನಾನ ಮಾಡಿಬಿಡ್ತೀನಿ. ಆಮೇಲೆ ಫ್ರೆಶ್ ಆಗಿ ಬಂದು ರೆಡಿಯಾಗಿ ಕಾಲೇಜ್ಗೆ ಹೋಗ್ತೀನಿ. ನಿಮ್ಗೆ ಹೆಂಗೆ ಅಭ್ಯಾಸ ಇದೆಯೋ ಮನೆಗೆ ಗುಡಿಸಿ, ಫಾರ್ ಎಕ್ಸಾಂಪಲ್ಲು ಈಗ 8:30ವರೆಗೂ ಆಯ್ತಲ್ಲ, 8:30ಇಂದ 9:30 10 ಮನೆಯೆಲ್ಲ ಮಕ್ಕಳಿದ್ರೆ ಅದು ಇದು ಹರಡೋಗಿರುತ್ತೆ, ರಿಮೋಟಲ್ಲಿ ಇಲ್ಲಿ ಆಗಿರುತ್ತೆ, ಕುಷನ್ ಕವರ್ಸ್ ಎಲ್ಲ ಕೊಡೋಬೇಕು, ದಿವಾನ್ ಕಾಟ್ ಎಲ್ಲ ಕ್ಲೀನ್ ಮಾಡಬೇಕು, ಬೆಡ್ಶೀಟ್ ಚೇಂಜ್ ಮಾಡೋದಿದ್ರೆ. ಸೊ ಇದೆಲ್ಲ ಮನೆ ಕ್ಲೀನಿಂಗು ಬೇಸಿಕ್ಕು, ಡೀಪ್ ಕ್ಲೀನ್ ಅಲ್ಲ, ಮನೆ ಕ್ಲೀನಿಂಗ್ ಬೇಸಿಕ್ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಅಲ್ಲೆಲ್ಲಿ ಏನಾದ್ರು ಧೂಳಿದ್ರೆ ಎಲ್ಲ ತೊಳ್ಕೊಂಡು ಇದೆಲ್ಲ ಮಾಡೋಷ್ಟರಲ್ಲಿ ನಿಮಗೆ ಒಂದು 10-10:30 ಆಗೋಗುತ್ತೆ ಆಯಿತಾ. ಆ ಟೈಮ್ವರೆಗೂ ನಾವು ತಿಂಡಿ ತಿಂದೆ ಕೂರಕ್ಕೆ ಹೋಗಬಾರ್ದು. ಮುಖ ತಳ್ಳಿರ್ತೀವಲ್ವ, ಸ್ವಲ್ಪ 8:30 9 ಅಷ್ಟೊತ್ತಿಗೆ ತಿಂಡಿ ತಿಂದಿರಬೇಕು. ಆದಷ್ಟು ಏನಾದ್ರು ವಾರ ಇದೆ ಅಂದರೆ ಸ್ನಾನ ಮಾಡಿಕೊಂಡು ಬೇಗನೆ ಪೂಜೆ ಮುಗಿಸ್ಕೊಂಡು ತಿಂದುಬಿಡಬೇಕು. ಗ್ಯಾಸ್ಟ್ರಿಕ್ ಮಾಡ್ಕೊಳ್ಳೋವಂಥದ್ದು, ಸೊ ಪೂಜೆ ಆಗೋವರೆಗೂ 11 ಗಂಟೆ 12 ಗಂಟೆವರೆಗೂ ಊಟ ಮಾಡದೇ ಇರೋದು ತುಂಬಾ ಒಳ್ಳೆಯದಲ್ಲ ಅದು. ನೀವೇನಾದ್ರು ತೂಕ ಇಳಿಸ್ತಾ ಇದ್ದೀವಿ, ಡೈಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿದ್ದೀವಿ, ನಾವು ಫಸ್ಟ್ ಮೀಲ್ ತಿನ್ನೋದೇ 12 ಗಂಟೆಗೆ ಅಂದರೆ ಓಕೆ, ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗೋಗಿರುತ್ತೆ. ನೀವು ಒಂದಿನ 8 ಗಂಟೆಗೆ ತಿನ್ನೋದು, ಇನ್ನೊಂದು ದಿನ 10 ಗಂಟೆಗೆ ತಿನ್ನೋದು, ಇನ್ನೊಂದು ದಿನ 12 ಗಂಟೆಗೆ ತಿನ್ನೋದು. ಸೊ ಈ ರೀತಿ ಮಾಡ್ತಾಯಿದ್ರೆ ಬಾಡಿ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಬಾಡಿಲಿ ಆ್ಯಸಿಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಾಡಿಲಿ ಅಂದರೆ ಸ್ಟಮಕ್ಕಲ್ಲಿ. ನೀವು ಯಾವ ಟೈಮಿಗೆ ಫುಡ್ ತಿಂತೀರೋ ಆ್ಯಸಿಡ್ ಪ್ರೊಡ್ಯೂಸ್ ಆಗೋಗಿರುತ್ತೆ. ನೀವು ಅದಕ್ಕೆ ಫುಡ್ ಕೊಟ್ಟಿಲ್ಲ ಅಂದರೆ ಆ್ಯಸಿಡ್ ಬಂದು ನಿಮ್ಮ ಸ್ಟಮಕ್ನ ಲೈನಿಂಗ್ ಎಲ್ಲ ಬರ್ನ್ ಆಗ್ತಿರುತ್ತೆ, ಅಂದರೆ ನಿಮಗೆ ಒಂಥರ ಆಸಿಡಿಟಿ ಫೀಲ್ ಆಗೋದು ಇದೆಲ್ಲ ಆಗ್ತಿರುತ್ತೆ. ಸೊ ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನೀವೇನೋ ವಾರ ದಿನ ಇದ್ದರೆ ಫಸ್ಟು ಬೇಗ ಪೂಜೆ ಮಾಡಿಬಿಡಿ. ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗಲಿ ಅಂದರೆ ಅಂದರೆ ಫಸ್ಟು ಬೇಗ ಪೂಜೆ ಮಾಡಿ ತಿಂಡಿ ತಿಂದುಬಿಡಿ. ಆಮೇಲೆ ಮನೆಯೆಲ್ಲ ಕ್ಲೀನಾಗಿರುತ್ತೆ ಅಲ್ವಾ. ಇಷ್ಟೆಲ್ಲ ಮಾಡೋಷ್ಟರಲ್ಲೇ 11 ಆಗೋಗಿರುತ್ತೆ, 11 ಗಂಟೆ ಆಗೋಗಿರುತ್ತೆ. ಈಗ ಸೆಕೆಂಡ್ ಶಿಫ್ಟ್ ಸ್ಟಾರ್ಟ್ ಮಾಡ್ಕೋಬೇಕು, ಅದೇ ಅಡುಗೆ ಮಾಡ್ಕೋಬೇಕು. ಅಡುಗೆನೂ ಅಷ್ಟೇ, ನೀವು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಬೇಗ ಬೇಕಾಗೋಗುತ್ತೆ. ಅಯ್ಯೋ ಮಾಡಬೇಕಲ್ಲ ಅಂತ ಇರಿಟೇಷನಿಂದ ಮಾಡೋಕ್ಕೆ ಹೋಗಬಾರ್ದು. ಶಾಪಿಂಗ್ ಇರ್ಬೋದು, ಮಿಕ್ಸಿ ಆಡಿಸ್ಕೊಳ್ಳೋಂಥದ್ದು ಇರ್ಬೋದು, ಏನಾದ್ರು ಕಾಳು ಬೇಯಿಸ್ಕೊಳ್ಳೋಂಥದ್ದು, ಸೊಪ್ಪು ಬೇಯಿಸ್ಕೊಳ್ಳೋಂಥದ್ದು. ಸೊ ಸೊಪ್ಪೇನಾದ್ರು ಬಿಡಿಸ್ಕೋಬೇಕು ಅಂದರೆ ರಾತ್ರಿ ಹೊತ್ತೇ ಸ್ವಲ್ಪ ಹಿಂದಿನ ದಿನ ಟೈಮ್ ಇದ್ದರೆ ಅದೆಲ್ಲ ಬಿಡಿಸ್ಕೊಂಬಿಟ್ರೆ ಒಂದೇ ಸ್ಟ್ರೆಚ್ಚಲ್ಲಿ, ಈಗ ಬಸ್ಸಾರು ಮಾಡಬೇಕು ಅಂದರೆ ಸೊಪ್ಪು ಬಿಡಿಸ್ಕೊಂಡು ಅದನ್ನು ಬೇಯಿಸಿ ಮಸಾಲೆ ರುಬ್ಬಿ ಮಾಡೋಷ್ಟರಲ್ಲಿ 2-2.5 ಅವರ್ ಬೇಕಾಗೋಗುತ್ತೆ. ಸೊ ಅದ್ರ ಬದಲಾಗಿ ಹಿಂದಿನ ದಿನವೇ ಸ್ವಲ್ಪ ಆ ಕೆಲಸನ ಸ್ಪ್ಲಿಟ್ ಮಾಡ್ಕೊಂಬಿಟ್ರೆ ನಮಗೆ ಈಸಿ ಆಗೋಗುತ್ತೆ. ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ನಲ್ಲ ಫ್ರೆಶ್ಶಾಗಿ ತರಕಾರಿ ತಂದಿದ್ದೆ ಅಂತ, ಅದರದ್ದು ಹೀರೆಕಾಯಿ ಪಲ್ಯ ಮಾಡ್ತಿದ್ದೆ, ಜೊತೆಗೆ ಚಪಾತಿ. ಆಮೇಲೆ ಹಸ್ಬೆಂಡ್ ಹೇಳಿದ್ರು ನನಗೆ ಮೊಟ್ಟೆ ಸಾರು ಮಾಡ್ತಾಯಿದ್ದೆ ನಾನು ಆಯಿತಾ. ಅದು ಅವರೆಕಾಳು, ಒಣಗಿರೋ ಅವರೆಕಾಳನ್ನು ಹಾಕಿ ಮೊಟ್ಟೆ ಸಾರು ಮಾಡ್ತಾಯಿದ್ದೆ, ಅದ್ರ ಜೊತೆಗೆ ಮುದ್ದೆ ಚೆನ್ನಾಗಿರುತ್ತೆ. ಹಸ್ಬೆಂಡ್ ನನಗೆ ಮುದ್ದೆ ಮಾಡಿಬಿಡು ಅಂದರು. ಬೆಳಗ್ಗೆನೇ ಅಷ್ಟೇ ಚಪಾತಿ ಮತ್ತು ಮುದ್ದೆ ಮಾಡಿ, ಸಾರು ಮಾಡಿ, ಆ ಪಲ್ಯ ಮಾಡಿ ಬಾಕ್ಸೆಲ್ಲ ಕಟ್ಟಿ ಹೋಗೋಷ್ಟರಲ್ಲಿ ಇವತ್ತಂತೂ ಸಾಕಾಗೋಯಿತು ಅನ್ಬೋದು. ಹಸ್ಬೆಂಡು ತುಂಬಾ ಹೆಲ್ಪ್ ಮಾಡ್ತಾರೆ. ಚಿಕ್ಕ ಮಗಳದು ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ಫ್ರೆಂಡ್ಸ್. ನಾನು ತುಂಬ ರೇರು ಅವಳದೆಲ್ಲ ರೆಡಿ ಮಾಡೋದು, ಅದು ಎಲ್ಲ ತುಂಬ ರೇರು. ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ಅವರಿಬ್ಬರು ಹೆಂಗೆ ಎಂಜಾಯ್ ಮಾಡಿಕೊಂಡು ಎಬ್ಸೋದಿರ್ಬೋದು, ಆಮೇಲೆ ಅವ್ರಿಗೆ ರೆಡಿ ಮಾಡೋದಿರ್ಬೋದು, ಸ್ನಾನ ಮಾಡಿಸೋದಿರ್ಬೋದು, ಪಾಪ ಫುಲ್ ಅವರೇ ಮಾಡೋದು. ವೆರಿ ರೇರ್. ನಾನು ಒಂದು ತಿಂಗಳಲ್ಲಿ 1 ದಿನ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳ್ಬೋದು. ಯಾಕೆಂದರೆ ಕಂಟಿನ್ಯೂಸ್ ನನಗೆ ಅಡುಗೆ ಮನೆಯಲ್ಲೇ ಕೆಲಸ ಆಗೋಗುತ್ತೆ. ಅವ್ರು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನಾನು ಬೇರೆ ಕೆಲಸ ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅವಳಿಗೆ ನಿಧಾನಕ್ಕೆ ಎಬ್ಬಿಸಿ ಆಟ ಆಡಿಸ್ಕೊಂಡು, ಅವ್ರು ಹಾಗೆ ಗೊತ್ತಾ, ಜೈ ಬಜರಂಗ ಬಲಿ ಅಂತ ಇಬ್ಬರೂ ದೇವ್ರು ನೆನೆಸ್ಕೊಂಡೆ ಅಂದರೆ ಎಲ್ಲ ಕಾಮಿಡಿಯಾಗೆ ಎಲ್ಲ ನಗ್ನಗ್ತಾನೆ ಮಕ್ಕಳಿಗೆ ಎಬ್ಬಿಸ್ತಾ ಇರ್ತಾರೆ. ಸೊ ಲಾಸ್ಟಲ್ಲಿ ಅದನ್ನು ಹಾಕಿರ್ತೀನಿ ಆಯಿತಾ. ನೆಕ್ಸ್ಟ್ ಬಂದು ಲಂಚೆಲ್ಲ ಪ್ರಿಪೇರ್ ಮಾಡಿಕೊಂಡು ನೀಟಾಗಿ ಮಧ್ಯಾಹ್ನ ಹಸ್ಬೆಂಡ್ ಬರ್ತಾರೋ ಬರಲ್ವೋ ಅಥವಾ ನೀವೇ ಬಿಸಿ ಬಿಸಿಯಾಗಿ ಊಟ ಮಾಡಿ ತಿಂಡಿ ಮಾಡಿ, ನಿಮಗೋಸ್ಕರ ನೀವು ಟೈಮ್ ಕೊಡಿ, ಎಲ್ಲರಿಗೂ ಬಿಸಿ ಬಿಸಿಯಾಗಿ ಮಾಡಿ. ನೀವು ತಣ್ಣಗಿರೋ ಮುದ್ದೆ, ತಣ್ಣಗಿರೋ ಅನ್ನನ ತಿನ್ನೋಕ್ಕೆ ಹೋಗ್ಬೇಡಿ. ನೀವೇನಾದರೂ ತಿನ್ನೋದಿದ್ರು ಕೂಡ ಬಿಸಿಯಾಗಿ ತಿನ್ನಿ. ಅಷ್ಟೆಲ್ಲ ಕಷ್ಟಪಟ್ಟು ನಾವು ಬೇರೆಯವ್ರಿಗೋಸ್ಕರ ಮಾಡಿರ್ತೀವಿ, ನಮಗೋಸ್ಕರ ನಾವೇ ಬೆಲೆ ಕೊಡಲ್ಲ ಅಂದರೆ ಬೇರೆಯವ್ರು ಏನಕ್ಕೆ ಬೆಲೆ ಕೊಡ್ತೀರಾ ಅಲ್ವಾ. ನೆಕ್ಸ್ಟ್ ಬಂದು ಬೆಳಗ್ಗೆ 11 ಗಂಟೆಗೆ ಸ್ವಲ್ಪ ಲಾಂಡ್ರಿದು ಯೋಚನೆ ಮಾಡ್ಕೋಬೇಕು. ಲಾಂಡ್ರಿ ಅಂದರೆ ಏನೇನು ಬಟ್ಟೆ ನಾವು ಹಾಕ್ಕೋಬೇಕು, ಆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಯಾವ್ದು ಕೈಯಲ್ಲಿ ಒಗಿಬೇಕು, ಯಾವ್ದು ಬ್ರಷ್ ಮಾಡಿ ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಯಾವ್ದಾದ್ರು ಒಣಗಿರೋಂಥ ಬಟ್ಟೆನ ಫೋಲ್ಡ್ ಮಾಡಬೇಕಾ, ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ನಿಮಗೆ ಬೆಳಗ್ಗೆ ಆದರೆ ಬೆಳಗ್ಗೆ, ಇಲ್ಲ ಅಂದರೆ ಊಟ ಮಾಡಿ ಟೈಮ್ ಇದೆ ಅಂದರೆ ಸಂಜೆ ಹೊತ್ತು ಇದನ್ನು ಪ್ಲ್ಯಾನ್ ಮಾಡ್ಕೋಬೋದು.
ನೆಕ್ಸ್ಟ್ ಸಂಜೆ ಬಂದು ಟೀ ಟೈಮು, ಕಾಫಿ ಟೈಮು, ಕೆಲವು ಸತಿ ವಾರಕ್ಕೊಂದು ಸತಿ ಸ್ನ್ಯಾಕ್ಸ್ ಮಾಡುವಂಥದ್ದು ಇದೆಲ್ಲ ಮಾಡಿಕೊಂಡು ಸಂಜೆನೇ ಒಂದು 6:30 ಅಷ್ಟೊತ್ತಿಗೆ ಅದ್ರ ಪಾತ್ರೆಗಳನ್ನೂ ತೊಳೆದಿಟ್ಕೊಂಡ್ಬಿಡ್ಬೇಕು. ರಾತ್ರಿ ಇನ್ ಕೇಸ್ ನೀವು ಫ್ರೆಶ್ಶಾಗಿ ಮಾಡ್ತೀರಾ ಅಂದರೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಬಿಡಿ. 7, 7:30 ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಬಿಟ್ರೆ ಮ್ಯಾಕ್ಸಿಮಮ್ 8 ಗಂಟೆ ಅಷ್ಟೊತ್ತಿಗೆ ಡಿನ್ನರ್ ಮುಗಿಸ್ಕೊಂಬಿಟ್ರೆ ನಿಮಗೆ ಇಲ್ಲ ಅಂದರೂ 5-6 ಅವರ್ಸು ನಿಮಗೆ ಆರಾಮಾಗಿ ಸಿಗುತ್ತೆ ಆಯಿತಾ. ಮಧ್ಯಾಹ್ನ 1-2 ಅವರ್ಸ್ ಸಿಗುತ್ತೆ. ರಾತ್ರಿ 8 ಗಂಟೆಗೆ ಕೆಲಸ ಮುಗಿಸ್ಕೊಂಬಿಟ್ರೆ 8ರಿಂದ 10 ಗಂಟೆವರೆಗೂ ಆರಾಮಾಗಿ ಟೈಮ್ ಸಿಗುತ್ತೆ. ಟಿ ವಿ ನೋಡಿಕೊಂಡು ಆರಾಮಾಗಿ ಸೀರಿಯಲ್ ನೋಡಿಕೊಂಡು ನಿಮ್ಗೆ ಇಷ್ಟ ಇದ್ದರೆ, ಇಲ್ಲಾಂದರೆ ಏನಾದರೂ ಓದೋ ಅಭ್ಯಾಸ ಇದ್ದರೆ 1 ಅವರ್ ಓದ್ಬೋದು, ಬುಕ್ಸ್ನ ಓದ್ಬೋದು, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೋಬೋದು. ಟಿ ವಿ ನೋಡಿಕೊಂಡು ಬಟ್ಟೆ ಮಡ್ಚ್ಬೋದು, ಆ ಟೈಮಲ್ಲೂ ಮಡ್ಚ್ಕೋಬೋದು. ಇದೆಲ್ಲ ಬಂದು ನಾನು ಈ ರೀತಿ ಮಾಡಿಕೊಂಡ್ರೆ ಚೆಂದ ಅಂತ ಹೇಳಿರೋದು. ಬಟ್ ನಿಮಗೆ ನಿಮ್ಮ ಲೈಫ್ ಪ್ರಕಾರ ನಿಮ್ಗೇನು ಇಷ್ಟ ಆಗುತ್ತೋ, ಯಾವ ಟೈಮ್ಗೆ ಏನು ಕೆಲಸ ಮಾಡಿದ್ರೆ ನಿಮ್ಗೆ ಕಂಫರ್ಟಬಲ್ಲೋ ಆ ರೀತಿ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಆ ಟೈಮ್ ಟೇಬಲಲ್ಲಿ ನಾವು ಡೈಲಿ ಏನೇನು ಮಾಡ್ತೀವಿ ಆ ಟೈಮ್ ಟೇಬಲಲ್ಲಿ ನನಗೆ ನಾನು ಎಷ್ಟು ಟೈಮ್ ಕೊಡ್ಕೋತಾ ಇದ್ದೀನಿ ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಮನೆ ಕೆಲಸ ಮಾಡ್ಕೋಬೇಕು ಇಲ್ಲ ಅಂತ ಅಲ್ಲ. ಆ ಕೆಲಸದ ಜೊತೆ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡೋದು ತುಂಬಾ ಇಂಪಾರ್ಟೆಂಟು. ನೋಡಿ, ಈಗ ನೆಕ್ಸ್ಟ್ ನಾನು ಹೀರೆಕಾಯ್ದು ಪಲ್ಯ ಎಲ್ಲ ಹೀರೆಕಾಯಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಪಲ್ಯಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡಿಕೊಂಡೆ. ಈಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೋದ ಸತಿ ನಾನು ಹೀಗೆ ಈರುಳ್ಳಿ ಕಟ್ ಮಾಡ್ತಾ ಅಳ್ತಾ ಇದ್ದೆ ಆಯಿತಾ. ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನನ್ನ ಮಗಳು ಅಂದರೆ ಹಸ್ಬೆಂಡ್ ಹೊಸ ಹೆಲ್ಮೆಟ್ ಬುಕ್ ಮಾಡಿದ್ರಲ್ಲ, ತಂದು ಹೆಲ್ಮೆಟ್ ಕೊಡ್ತಿದ್ದಾಳೆ. ಈ ಕಾಲಿನ ಮಕ್ಕಳು ಅಂದರೆ ನೋಡಿರ್ತಾರೆ, ಈ ಶಾರ್ಟ್ಸಲ್ಲಿ ಅದು ಇದು ಎಲ್ಲೋ ನೋಡಿರ್ತಾರೆ. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಕಟ್ ಮಾಡುವಂಥದ್ದು ಆ ಥರ ತಂದು ಕೊಡ್ತಾಯಿದ್ಲು. ಹೆಲ್ಮೆಟ್ ಹಾಕ್ಕೊಮ್ಮ ಅಂತ. ನನಗೆ ಬೇಡಮ್ಮ, ನನಗಾಗಲ್ಲ ಅಂತ ಬೇಡ ಅಂತ ಅಂದೆ ಆಯಿತಾ. ನೆಕ್ಸ್ಟ್ ಈ ರೀತಿ ನಾವು 24 ಅವರ್ಸ್ನ ನಾನು ಪ್ಲ್ಯಾನ್ ಮಾಡ್ತಾಯಿರ್ತೀನಿ. ಕೆಲವು ಸತಿ ನಮ್ಗೆ ಹುಷಾರಿರಲ್ಲ ಪೀರಿಯಡ್ಸ್ ಟೈಮಲ್ಲಿ, ಮತ್ತು ಹೆಲ್ತ್ ಅಪ್ಸೆಟ್ ಆದಾಗ, ಮಕ್ಕಳ ಎಜುಕೇಷನ್ ಇದ್ದಾಗ, ಮಕ್ಕಳ ಹೆಲ್ತ್ ಅಪ್ಸೆಟ್ ಆದಾಗ, ಮನೆಯವ್ರಿಗೆ ಯಾರಿಗಾರು ಹೆಲ್ತ್ ಅಪ್ಸೆಟ್ ಆದಾಗ ಈ ಟೈಮ್ ಟೇಬಲ್ ಅನ್ನೋದು ವೇರಿಯೇಷನ್ ಆಗುತ್ತೆ. ಏನೇ ಆದರೂ 24 ಅವರ್ಸ್ನ ಯಾವ ರೀತಿ ಯೂಟಿಲೈಸ್ ಮಾಡ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಲೇಸಿಯಾಗಿ ಎತ್ಕೊಂಡು 5-6 ಅವರ್ಸು ಮೊಬೈಲ್ ನೋಡಿಕೊಂಡು ಕೂತ್ಕೊಂಡು ಬಾಡಿನ ಫುಲ್ಲು ಸೋಂಬೇರಿತನದಿಂದನೂ ಬೆಳೆಸ್ಕೊಂಡು ಲೈಫ್ನ ಲೀಡ್ನೂ ಮಾಡ್ಕೋಬೋದು. ಅದೊಂಥರ ರೀತಿ. ಟೈಮ್ ಸರಿಯಾಗಿ ಎಲ್ಲ ಕೆಲಸ ಮಾಡಿಕೊಂಡು ಮನೆಯವ್ರನ್ನೂ ಚೆನ್ನಾಗಿ ನೋಡಿಕೊಂಡು ನಾವು ಖುಷಿಯಾಗಿ ನೆಮ್ಮದಿಯಾಗಿ ಈ ರೀತಿಯೂ ಲೈಫ್ನ ಲೀಡ್ ಮಾಡ್ಕೋಬೋದು. ನಮ್ಮ ಕೈಲಿರುತ್ತೆ ನಾವು ಯಾವ ರೀತಿ ಲೈಫ್ನ ಲೀಡ್ ಮಾಡ್ತೀವಿ ಅಂತ. ನನ್ನ ಸ್ಟೂಡೆಂಟ್ ಬರ್ಡೇ ಇತ್ತು ಅಂತ ಪೇಸ್ಟ್ರೀಸ್ ತಂದು ಕೊಟ್ಟಿದ್ದ. ಮ್ಯಾಮ್ ಯು ಆರ್ ಮೈ ಫೇವ್ರೆಟ್ ಟೀಚರ್ ಅಂತ ಹೇಳಿ ಕೇಕೆಲ್ಲ ಕೊಟ್ಟಿದ್ದ. ತುಂಬ ಖುಷಿಯಾಗೋಯಿತು ಪೇಸ್ಟ್ರೀಸು. ಸೊ ಆ ರೀತಿ ಇತ್ತು ನನ್ನ ದಿನ ಎಲ್ಲ. ಮತ್ತು ಈ ವ್ಲಾಗ್ ಯೂಸ್ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. 24 ಅವರ್ಸ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಕೈಲಿರುತ್ತೆ. ನೀವೇ ಯೋಚನೆ ಮಾಡಿ ಕರೆಕ್ಟಾಗಿ ಕ್ವಾಲಿಟೇಟಿವ್ ಆಗಿ ನಾವು ಯೂಸ್ ಮಾಡ್ಕೋಬೇಕು. ಜೊತೆಗೆ ನಮಗೂ ಟೈಮ್ ಕೊಡಬೇಕು ಅಂತ ತಲೆಯಲ್ಲಿಟ್ಕೊಂಡು ನಾವು ಕೆಲಸ ಮಾಡ್ಕೊತ ಹೋದರೆ ಎಲ್ಲದಕ್ಕೂ ಟೈಮ್ ಸಾಲುತ್ತೆ. 24 ಅವರ್ಸ್ ಸಾಲಲ್ಲ ಅಂತ ಏನಿಲ್ಲ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲಾಸ್ಟಲ್ಲಿ ತಂದೆ ಮಗಳದ್ದು ಕಾಮಿಡಿ ವಿಡಿಯೋ ಹಾಕಿರ್ತೀನಿ, ನೋಡ್ಬೋದು. ಅದು ತೆಲುಗು ಅಲ್ಲಿರುತ್ತೆ, ಅರ್ಥ ಆಗುತ್ತೆ. ಸ್ವಲ್ಪ ನಮ್ಮದು ಪ್ಯೂರ್ ಆಂಧ್ರ ಸ್ಲ್ಯಾಂಗ್ ಏನಿಲ್ಲ, ಕರ್ನಾಟಕ ಸ್ಲ್ಯಾಂಗೂ ಬರುತ್ತೆ. ಸೊ ನೋಡಿ, ನಿಮ್ಗೇನಾದ್ರು ಸ್ವಲ್ಪ ಅರ್ಥ ಆಯಿತು, ಸ್ವಲ್ಪ ಎಂಜಾಯ್ಮೆಂಟ್ ಬೇಕು ಅಂದರೆ ಲಾಸ್ಟ್ ನೋಡಿ. ಇಲ್ಲ ಅಂದರೆ ಥ್ಯಾಂಕ್ ಯು ಸೋ ಮಚ್. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿದು ವ್ಲಾಗ್ ವಾಯ್ಸ್ ಓವರ್ ಕೊಡ್ತಾ ಇರೋದು 12:30 ರಾತ್ರಿಯಲ್ಲಿ. ಏಕೆಂದರೆ ಇಷ್ಟು ಗಲಾಟೆ ಮಾಡ್ತಾ ಇರ್ತಾರೆ. ಸೈಲೆಂಟಾಗಿರಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಕೊಡಬೇಕು, ಇಲ್ಲಾಂದರೆ ನೈಟ್ ಕೊಡಬೇಕು. ಸೊ ಏನೂ ಮಾಡೋಕ್ಕಾಗಲ್ಲ, ಆ ರೀತಿ ವರ್ಕ್ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಪ್ಲೀಸ್ ನೀವು ಸ್ವಲ್ಪ ನನ್ನ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟನ ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ ಅಂದಕ್ಕೆ ನಿಮ್ಮ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದು ನಿಮ್ಗೆ ಇಷ್ಟ ಆದರೆ, ಇಲ್ಲಾಂದರೆ ಏನೂ ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. Nini, Chami, apa? Klik buku. Sudah cukup. Jadi cek dia cinta kustom. Woi, macam ni ya? Ini tak sini. Ini Chami mungkin le. Sudah. Jai Bajrangbali. Oh, lese. Ayo. Setan le dulu. Jai Bajrangbali. Lese. Ini ayo. Chami, dapat apa?
ಶಕ್ತಿಯಪ್ಪ ಜಾಸ್ತಿ ಶಕ್ತಿಯಪ್ಪ. ಜೈ 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 ಬಜರಂಗಬಲಿ. ಅಯ್ಯೋ ಶಕ್ತಿ వచ్చే ఏదో శక్తి శక్తి డిషం 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 డిషం. జై బజరంగబలి. జై బజరంగబలి. జై బజరంగబలి. జై బజరంగబలి. జై 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 బజరంగబలి. అయ్యో కంటెంట్ ఇస్తాను. జై 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 బజరంగబలి. యా వచ్చే శక్తి. శ్రీత శ్రీత 29 ఏమి 29 29 28 28 కదా. మా మొదలే కన్ఫ్యూజ్ అయింది. 29 అది 28 92 అని చదువుతుందమ్మా ఎప్పుడు అంతే మిస్టేక్. 29 28 శ్రీనిత 29 అను 29 సో నాన్నకి రాంగ్ చెప్తుండ్రు నాన్న. 29 29 39 29 ఫస్ట్ ఎవరు వస్తుంది? 2 వస్తుందా 9 వస్తుందా? ఫస్ట్ ఎవరు వస్తుంది? 2 అని ఇంకా శ్రీనిత 39 ఎట్లా వస్తావు? 39 ఎట్లా 9 వస్తుంది. 3 9 39 నేను ఫస్ట్ రాస్తి. ఇంకోటి శ్రీనిత 43 రైట్. నేను రాస్తాను. నేను 43 కరెక్ట్ రాసేస్తువే దొంగ. ఇంకోటి నేను దాని నంబర్ ఇవ్వ సర్వేస్ రాంగ్ చేస్తుంది మాకైతే. 225 25 శ్రీనిత 25 ఏమి 25 నేను రాస్తాను. 2 ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.